ವೆಲ್ಕಮ್ ಬ್ಯಾಕ್. ನಮಗೆ ಹಿಜಾಬ್ ಧರಿಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹಾಗಾಗಿ ವಾದ ಪ್ರತಿವಾದ ನಡೀತಾ ಇದೆ. ಈ ಹಿಂದೆ ಇದೇ ತರ ಇಶ್ಯೂಸ್ ಬಂದಾಗ ಕೋರ್ಟಿಗೆ ಹೋದಾಗ ಅಲ್ಲೇನ್ ತೀರ್ಪು ಬಂದಿತ್ತು ಅದ್ರ ಬಗ್ಗೆ ಕೂಡ ಉಲ್ಲೇಖ ಆಗ್ತಾ ಇದೆ. ಬಾಂಬೆ ಹೈಕೋರ್ಟ್ ತೀರ್ಪಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲೇಖ ಇಲ್ಲ. ಆ ವೇಳೆ ಯುವತಿಯರು ಇದ್ದ ಕಾರಣ ಹಿಜಾಬ್ ಬೇಡ ಅಂತ ಕೋರ್ಟ್ ಹೇಳಿತ್ತು. ಆದ್ರೆ ಕರ್ನಾಟಕದ ಸಿಚುವೇಶನ್ ಬೇರೆ ತರ ಇದೆ. ಇನ್ನು ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಕೂಡ ಕೋರ್ಟ್ ಹಾಲ್ ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಕಾಮತ್ ಅವರು, ವಕೀಲರು. ಸೊ ಈಗ ಮತ್ತೆ ವಾದ ಪ್ರತಿವಾದ ಆರಂಭ ಆಗಿ ಸರಿಸುಮಾರು 20-23 ನಿಮಿಷ ಆಗಿದೆ. ಹಾಗಾಗಿ ಈ ಹಿಂದೆ ಇದೇ ತರ ಧಾರ್ಮಿಕ ಉಡುಪಿನ ಬಗ್ಗೆ ಶಾಲಾ ಕಾಲೇಜ್ ಮತ್ತೆ ಈ ಕೆಲಸ ಮಾಡುವಂತ ವಾತಾವರಣದಲ್ಲಿ ತಮ್ಗಾದಂತ ಅಡಚಣೆ ಬಗ್ಗೆ ಅರ್ಜಿ ಹಾಕ್ತಂತ ಟೈಮ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೋರ್ಟ್ ಯಾವ ತರ ತೀರ್ಪನ್ನ ಕೊಟ್ಟಿತ್ತು ಅದನ್ನೆಲ್ಲ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮದ್ರಾಸ್ ಹೈಕೋರ್ಟ್ ತೀರ್ಪಲ್ಲಿ ಆರ್ಟಿಕಲ್ 25 ಉಲ್ಲೇಖ ಮಾಡಿಲ್ಲ. ಮದ್ರಾಸ್ ಕೋರ್ಟ್ ತೀರ್ಪು ಹಿಜಾಬ್ ನಿಷೇಧಕ್ಕೆ ಆಧಾರವಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ಹಿಂದೆ ಇದೇ ಇಶ್ಯೂ ಆಗಿ ಅರ್ಜಿ ಹಾಕ್ತಂದ ಟೈಮ್ನಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೋರ್ಟ್ ಹೇಳಿರೋದು ಅಲ್ಲಿನ ಶಾಲಾ ಕಾಲೇಜ್ ಆಡಳಿತ ಮಂಡಳಿ ಏನ್ ಹೇಳುತ್ತೆ ಅದೇ ಅಂತಿಮ ಅಂತ ಹೇಳ್ಬಿಟ್ಟಿತ್ತು. ಹಾಗಾಗಿ ಅದನ್ನ ಇಲ್ಲಿ ನಾವು ಕಂಪೇರ್ ಮಾಡಕ್ ಬರಲ್ಲ, ತಾಳೆ ಹಾಕೋದಕ್ಕೆ ಬರಲ್ಲ. ಕರ್ನಾಟಕದ ಸಿಚುವೇಶನ್ನೇ ಬೇರೆ ತರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಈ ಆರ್ಟಿಕಲ್ 25 ನಲ್ಲಿ ನಮ್ಮ ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯ ಆಚರಣೆಗೆ ಅವಕಾಶ ಇದೆ ಅಂತ ಏನು ಅದು ನಮ್ಮ ಮೂಲಭೂತ ಹಕ್ಕು ಅಂತ ವಾದ ಮಂಡನೆ ಮಾಡ್ತಿದ್ದಾರೆ. ನಿಮ್ಮ ಈ ಮೀಡಿಯಾ ಮುಂದೆ ಬಂದು ಪ್ರತಿನಿತ್ಯ ವಿದ್ಯಾರ್ಥಿಗಳು ನಮ್ಮ ಧರ್ಮ ಪಾಲನೆಗೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಅದರಲ್ಲಿ ಉಡುಪಿನ ಬಗ್ಗೆ ತಾವು ಧರಿಸುವಂತ ಉಡುಗೆ ತೊಡುಗೆಗಳ ಬಗ್ಗೆ ಉಲ್ಲೇಖ ಇಲ್ಲ ಅಂತಾನೂ ಹೇಳ್ತಾ ಇದ್ದಾರೆ. ಈ ಸಂವಿಧಾನದ 3ನೇ ಅಧ್ಯಾಯದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುತ್ತೆ. ಆದರೆ ಸಾಮಾಜಿಕವಾಗಿ ಯಾರಾದ್ರೂ ಸಮಾಜದ ಸ್ವಾಸ್ಥ್ಯವನ್ನ ಕದಡೋ ಕೆಲಸ ಮಾಡಿದ್ರೆ, ಸಮಾಜದಲ್ಲಿ ಅಶಾಂತಿಯನ್ನ ಉಂಟು ಮಾಡಿದ್ರೆ ಸರ್ಕಾರ ಅಂತ ಟೈಮ್ನಲ್ಲಿ ಅದಕ್ಕೆ ಬ್ರೇಕ್ ಅನ್ನ ಹಾಕಬಹುದು ಅಂತ ಕೂಡ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಕೋರ್ಟ್ ಈಗ ಯಾವ ತರ ತೀರ್ಪನ್ನ ಪ್ರಕಟ ಮಾಡುತ್ತೆ ಅಂತ ಕುತೂಹಲ ಇದ್ದೇ ಇದೆ. ಹಾಗಾಗಿ ಇವತ್ತು ಕುರಾನ್ ಅನ್ನು ತರಿಸಿ ಅದರಲ್ಲಿ ಈ ಹಿಜಾಬ್ ಬಗ್ಗೆ ಎಲ್ಲಿ ಉಲ್ಲೇಖ ಇದೆ, ಯಾವ ತರದ ಉಲ್ಲೇಖ ಇದೆ ಅಂತೆಲ್ಲ ಹೇಳ್ಬಿಟ್ಟು ಕೋರ್ಟ್ನ ಲೈಬ್ರರಿಯಿಂದ ಕುರಾನ್ ತರಿಸ್ಬಿಟ್ಟು ಆ ಡೀಟೇಲ್ ಆಗಿ ನೋಡಿದ್ದಾರೆ ಜಡ್ಜ್. ಈಗ ಈ ಹಿಂದಿನ ತೀರ್ಪುಗಳು ಏನೇನು ಬಂದಿತ್ತು ಈ ಉಡುಪಿನ ಬಗ್ಗೆ, ಧಾರ್ಮಿಕ ಉಡುಪಿನ ಬಗ್ಗೆ, ಸೊ ಅದನ್ನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ವಿಚಾರಣೆ ಸಂದರ್ಭದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಅಂತ ವಿಶ್ಲೇಷಣೆ ಆಗಿಲ್ಲ. ಈ ಹಿಂದಿನ ತೀರ್ಪುಗಳನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಈಗ ಹೇಳ್ತಾ ಇರೋದು ವಾದ ಪ್ರತಿವಾದ ಆಗುವಂತ ಟೈಮ್ನಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಈಗ ಸಂವಿಧಾನ ಅಂದ್ರೆ ಆರ್ಟಿಕಲ್ 25 ಏನ್ ಹೇಳುತ್ತೆ ಆ ವಿಷಯವಾಗಿ ಪ್ರಸ್ತಾಪ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದ್ದೇ ಆದ ಧಾರ್ಮಿಕ ಆಚರಣೆಗಳನ್ನ ಫಾಲೋ ಮಾಡೋದಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನದಲ್ಲಿ. ಆದರೆ ಉಡುಪಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಧಾರ್ಮಿಕ ಗ್ರಂಥಗಳು ಏನ್ ಹೇಳುತ್ತೆ, ಸೊ ಆ ಆಧಾರದ ಮೇಲೆ ನಮ್ಗೆ ಅದ್ ನಮ್ಮ ಹಕ್ಕು. ಹಾಗಾಗಿ ಆ ಉಡುಪನ್ನ ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿದ್ಯಾರ್ಥಿಗಳು ವಾದ ಮಾಡ್ತಾ ಇದ್ದಾರೆ. ಸೊ ಅದೇ ವಾದ ಮಂಡನೆಯನ್ನ ಈಗ ಕೋರ್ಟ್ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಕನ್ಸಿಡರ್ ಮಾಡಿದ ಮೇಲೆ ಇವತ್ತೇ ತೀರ್ಪು ಬರುತ್ತಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಸಂವಿಧಾನ ನಮಗೆ ಕೊಟ್ಟಿರುವಂತ ಹಕ್ಕೇನು? ಸಂವಿಧಾನದಲ್ಲಿ ಭಾರತೀಯರು ತೊಡುವ ಮತ್ತೆ ತೊಡಬೇಕಾದ ದಿರಿಸಿನ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ. ಆದ್ರೆ ಸಂವಿಧಾನದ 25ನೇ ವಿಧಿ ಪ್ರಕಾರ ಧರ್ಮದ ಆಚರಣೆಯ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ನಮ್ಮ ದೇಶದಲ್ಲಿ ಇದೆ. ಆದ್ರೆ 25ನೇ ವಿಧಿ 2A ಮತ್ತೆ 2B ನಿಬಂಧನೆಗಳು ಕೂಡ ಅದರಲ್ಲಿ ಇದೆ. ಸಕಾರಣ ಇದ್ದಲ್ಲಿ ಈ ಹಕ್ಕನ್ನ ನಿರ್ಬಂಧ ಮಾಡೋದಕ್ಕೆ ಸರ್ಕಾರಕ್ಕೆ ಎಲ್ಲಾ ರೀತಿಯ ಅಧಿಕಾರ ಇರುತ್ತೆ. ಯಾವ್ಯಾವ ಸಂದರ್ಭದಲ್ಲಿ? ಸಾರ್ವಜನಿಕ ಶಾಂತಿ ಭಂಗ ಮಾಡಿದಾಗ ಅಥವಾ ದೇಶದ ಸಾರ್ವಭೌಮತೆ ಚಿಹ್ನೆಗಳಿಗೆ ಅಪಮಾನ ಮಾಡಿದಾಗ ಮತೀಯ ಚಿಹ್ನೆಗಳ ಧಾರಣೆಯನ್ನ ಸರ್ಕಾರ ನಿರ್ಬಂಧ ಮಾಡಬಹುದು. ಇನ್ನು ಸಂವಿಧಾನದ 3ನೇ ಭಾಗದಲ್ಲಿ ಉಲ್ಲೇಖ ಇರೋದು ನಾಗರಿಕರ ಮೂಲಭೂತ ಹಕ್ಕುಗಳು
ಶಾಲೆಗಳು ಸ್ವಯಂ ಪೂರ್ಣ ಅಲ್ಲ, ಅದು ಸರ್ಕಾರದ ನಿಯಮ ಮತ್ತೆ ನಿರ್ಬಂಧಗಳಿಗೆ ಒಳಪಡುತ್ತೆ ಅಂತ ಹೇಳಿ. ಇನ್ನು ರಾಜ್ಯದ ಕಾನೂನು ಏನು ಹೇಳುತ್ತೆ? ಈಗ ಯೂನಿಫಾರ್ಮ್ ಯಾಕೆ ಹಾಕಬೇಕು ನಾವು? ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆನೂ ಕೇಳ್ತಾ ಇದ್ದಾರೆ. ಈಗ ಕರ್ನಾಟಕ ಶೈಕ್ಷಣಿಕ ಸಂಸ್ಥೆಗಳು ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಪ್ರಕಾರ ಈ ಕಾಯ್ದೆ ಏನ್ ಹೇಳುತ್ತೆ, ನಾವು ಯೂನಿಫಾರ್ಮ್ ಯಾಕೆ ಹಾಕಬೇಕು, ವಸ್ತ್ರ ಸಂಹಿತೆ ಏನ್ ಹೇಳುತ್ತೆ, ನಾವು ಶಾಲಾ ಕಾಲೇಜ್ಗೆ ಹೋಗುವಂತ ಟೈಮ್ನಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು, ನಮ್ಮ ಉದ್ದೇಶ ಒಂದೇ ಆಗಿರಬೇಕು, ಅದು ಶಿಕ್ಷಣವನ್ನ ಕಲಿಯೋದು. ದೇಶದ ಎಲ್ಲ ಮತೀಯ, ಭಾಷಿಕ, ಪ್ರಾಂತೀಯ ಭೇದಗಳನ್ನ ಮೀರುವಂತ ಸರ್ವ ಸಾಮಾನ್ಯ ಭ್ರಾತೃತ್ವದ ಚೈತನ್ಯ ಹಾಗೇನೆ ಸಾಮರಸ್ಯವನ್ನ ಸಾಧಿಸೋದು ಇದರ ಉದ್ದೇಶ ಆಗಿರುತ್ತೆ. ಈಗ ಕೋರ್ಟ್ನ ತೀರ್ಪಿನ ಬಗ್ಗೆ ಉಲ್ಲೇಖಗಳು ಏನ್ ಮಾಡ್ತಾ ಇದ್ದಾರೆ, ವಾದ ಪ್ರತಿವಾದ ಮಾಡುವಂತ ಟೈಮ್ನಲ್ಲಿ ಈ ಹಿಂದೆ ಈ ತರದ ಕೇಸಸ್ ಎಲ್ಲೆಲ್ಲ ಆಗಿತ್ತು, ಅರ್ಜಿ ಯಾವ್ಯಾವ ತರ ಹಾಕಿದ್ರು, ಆ ಉದಾಹರಣೆಗಳನ್ನ ಈಗ ಹೈಕೋರ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಈಗ ಬಾಂಬೆ ಹೈಕೋರ್ಟ್ ಮುಂದೆ 2001ರಲ್ಲಿ ಫಾತಿಮಾ ಹುಸೇನ್ ಅವರೊಂದು ಅರ್ಜಿಯನ್ನ ಹಾಕಿದ್ರು ಭಾರತ್ ಎಜುಕೇಶನ್ ಸೊಸೈಟಿ ವಿರುದ್ಧ. ಇದೇ ತರ ನನಗೆ ಹಿಜಾಬ್ ಧಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕಿದ್ರು, ಇದು ನನ್ನ ಹಕ್ಕು ಅಂತ ಹೇಳಿ. ಆದ್ರೆ ಅದಕ್ಕೆ ಅವಕಾಶವನ್ನ ಪ್ರಾಂಶುಪಾಲರು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಅಂದು ಅಂದ್ರೆ 2001ರಲ್ಲಿ ಬಾಂಬೆ ಹೈಕೋರ್ಟ್ ಶಾಲಾ ತರಗತಿಯಲ್ಲಿ ಇರುವಂತ ಟೈಮ್ನಲ್ಲಿ ಹಿಜಾಬ್ ಧರಿಸದೇ ಇರೋದು ಸಂವಿಧಾನದ 25ನೇ ವಿಧಿಯ ಉಲ್ಲಂಘನೆ ಆಗಲ್ಲ ಅಂತ ಕೋರ್ಟ್ ಹೇಳಿತ್ತು. ಆ ಒಂದು ತೀರ್ಪನ್ನು ಕೂಡ ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೂಡ ಉಲ್ಲೇಖ ಆಗಿದೆ. ಅದು 2009ರಲ್ಲಿ ನಡೆದಂತ ಒಂದು ಇಶ್ಯೂ. ಸೊ ಆಗ ವಿ ಕಮಲಂ ವರ್ಸಸ್ ತಮಿಳುನಾಡು ಡಾಕ್ಟರ್ MGR ಮೆಡಿಕಲ್ ಯೂನಿವರ್ಸಿಟಿ ಪ್ರಕರಣ. ಅದು ಅಲ್ಲೇನಾಗಿತ್ತು, ಸೊ ಕಾಲೇಜ್ ಮ್ಯಾನೇಜ್ಮೆಂಟ್ ಹೇಳಿದ್ದು ವಿದ್ಯಾರ್ಥಿನಿಯರು ಸೀರೆಯನ್ನ ಉಟ್ಕೊಂಡು ಬರಬೇಕು ಅಂತ. ಆದ್ರೆ ವಿದ್ಯಾರ್ಥಿನಿಯರು ಅಪೋಸ್ ಮಾಡಿದ್ರು, ನಮ್ಗೆ ಪ್ರತಿನಿತ್ಯ ಸೀರೆ ಉಟ್ಕೊಂಡ್ ಬರಕ್ ಆಗಲ್ಲ, ನಾವು ಚೂಡಿದಾರ್ ಹಾಕೊಂಡು ಬರ್ತೀವಿ, ಅದಕ್ಕೆ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ. ಆದ್ರೆ ನಾವು ಚೂಡಿದಾರ್ ಹಾಕೊಂಡ್ ಬರ್ತೀವಿ ಅಂತ ಪಟ್ಟನ್ ಹಿಡಿದು ಕೂತಿದ್ರಲ್ಲ ವಿದ್ಯಾರ್ಥಿನಿಯರು, ಆಗ ಕೋರ್ಟ್ ಹೇಳಿದ್ದೇನು ಅಂತಂದ್ರೆ ಯೂನಿವರ್ಸಿಟಿ ಏನ್ ಯೂನಿಫಾರ್ಮ್ ಅಂತ ಡಿಕ್ಲೇರ್ ಮಾಡಿದೆ ಅದನ್ನೇ ವಿದ್ಯಾರ್ಥಿಗಳು ಹಾಕೊಂಡು ಬರಬೇಕು ಅಂತ. ಇನ್ನು ಕೇರಳ ಹೈಕೋರ್ಟ್ ತೀರ್ಪು ಕೂಡ ಪ್ರಸ್ತಾಪ ಆಗಿದೆ. ಅಲ್ಲೇನು ಉಲ್ಲೇಖ ಆಗಿತ್ತು ಅಂದ್ರೆ ಫಾತಿಮಾ ಹಾಗೇನೆ ಇತರೆ ವಿದ್ಯಾರ್ಥಿನಿಯರು ಶಿರವಸ್ತ್ರ ಅಥವಾ ಹಿಜಾಬ್ ಧರಿಸಿ ಶಾಲೆಗೆ ನಾವು ಬರ್ತೀವಿ ಅಂತ ಹೇಳಿದಾಗ ಡ್ರೆಸ್ ಕೋಡ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಲಾ ಆಡಳಿತ ಮಂಡಳಿ ಹೇಳಿತ್ತು. ಇದು ಕೇರಳದಲ್ಲಿ ನಡೆದಂತ ಒಂದು ಅರ್ಜಿ ವಿಚಾರಣೆ. ಮತ್ತೆ ಪ್ರಕರಣ ನ್ಯಾಯಾಂಗದ ಮುಂದೆ ಹೋದಂತ ಟೈಮ್ನಲ್ಲಿ ಶಾಲಾ ಆಡಳಿತದ ಪರವಾಗಿನೇ ಕೇರಳದಲ್ಲೂ ಕೂಡ ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದ್ದು. ಎಲ್ಲ ತೀರ್ಪಿನ ಉಲ್ಲೇಖಗಳು ಏನಿದೆ ಅದಿವಾಗ ಹೈಕೋರ್ಟ್ ನಲ್ಲಿ ಆಗ್ತಾ ಇದೆ. ವಾದ ಪ್ರತಿವಾದ ಪುನರ್ ಆರಂಭ ಆದ್ಮೇಲೆ